ಬನ್ನಿ ನೋಡೋಣ. ಎಂಎಲ್ಸಿ ಧನಂಜಯ ಸರ್ಜಿ ಅವರ ಹೆಸರಿನಲ್ಲಿ ಎನ್ಎಎಸ್ ಕಾರ್ಯದರ್ಶಿ ಹಾಗೂ ಇಬ್ಬರು ವೈದ್ಯರಿಗೆ ಕಲಬೆರಕೆ ಲಡ್ಡು ಕಳಿಸಿದ್ದ ಆರೋಪಿಯನ್ನ ಕೋಟೆ ಪೊಲೀಸರು ಶನಿವಾರ ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ ಎದುರುಗಡೆ ನಿವಾಸಿ ಸೌಹಾರ್ದ ಪಾಟೀಲ್ ಬಂಧಿತ ಆರೋಪಿ. ಈತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಸಿಬಿಆರ್ ಕಾನೂನು ಕಾಲೇಜಿಂದ ಕಾನೂನು ಪದವಿ ಪಡೆದಿದ್ದು ವಕೀಲ ವೃತ್ತಿಯಲ್ಲಿ ತೊಡಗಿಕೊಂಡಿದ್ದ. ಕಾನೂನು ಪದವಿ ಓದುವಾಗ ಎನ್ಎಎಸ್ ಕಾರ್ಯದರ್ಶಿ ನಾಗರಾಜ್ ಅವರು ಬೈದಿದ್ದರು ಹಾಗೂ ಮಾನಸಿಕ ಸಮಸ್ಯೆ ಇದೆ ಅನ್ನೋ ಕಾರಣಕ್ಕೆ ಡಾಕ್ಟರ್ KS ಪವಿತ್ರ ಅವರ ಬಳಿ ಆರೋಪಿ ಚಿಕಿತ್ಸೆ ಪಡಿತಾ ಇದ್ದ ಅಂತ ತಿಳಿದು ಬಂದಿದೆ. ಮಾನಸಿಕ ತಜ್ಞರೇ ನೀಡಿದ್ದ ಪಾತ್ರೆಯನ್ನು ಪುಡಿ ಮಾಡಿ ಲಡ್ಡುವಿನಲ್ಲಿ ಕಲಬೆರಕೆ ಮಾಡಿ ರವಾನಿಸಿರುವುದು ತಿಳಿದು ಬಂದಿದೆ. ಶಿವಮೊಗ್ಗದ ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇನ್ನಷ್ಟು ತನಿಖೆ ನಡೆಸ್ತಾ ಇದ್ದಾರೆ. ಸೌಹಾರ್ದ ಪಾಟೀಲ್ ಕಾನೂನು ಪದವೀಧರ, ವಕೀಲ ವೃತ್ತಿಯನ್ನು ಆರಂಭಿಸಿದ್ದ. ಆದರೆ ಆತ ಎನ್ಎಎಸ್ ಕಾರ್ಯದರ್ಶಿಗಳು ಬೈದಿದ್ರು ಅನ್ನುವ ಕಾರಣಕ್ಕಾಗಿ ಅವರ ಬಗ್ಗೆ ಸಿಟ್ಟುಗೊಂಡಿದ್ದ ಹಾಗೂ ಬೇರೆ ಬೇರೆ ಕಾರಣಕ್ಕಾಗಿ ಕಾಲೇಜು ದಿನಗಳಲ್ಲಿ ನಡೆದಂಥ ಘಟನೆಗಳು ಮತ್ತು ಕೆಲವು ಸಂಬಂಧಗಳು ಈ ಎಲ್ಲ ವಿಷಯವಾಗಿ ಸ್ವಲ್ಪ ಖಿನ್ನತೆಗೆ ಒಳಗಾಗಿದ್ದ ಸೌಹಾರ್ದ ಪಾಟೀಲ್. ಈ ಕಾರಣಕ್ಕಾಗಿ ಡಾಕ್ಟರ್ ಪವಿತ್ರ, ಮಾನಸಿಕ ವೈದ್ಯ ಡಾಕ್ಟರ್ ಪವಿತ್ರ ಅವರ ಹತ್ರ ಚಿಕಿತ್ಸೆಯನ್ನು ಪಡಿತಾ ಇದ್ದ. ಮತ್ತೊಬ್ಬ ವೈದ್ಯ ಡಾಕ್ಟರ್ ಅರವಿಂದ್ ಅವರ ಬಳಿಯೂ ಸಹ ಚಿಕಿತ್ಸೆ ಪಡಿತಾ ಇದ್ದ. ಹಾಗಾಗಿ ಈತನಿಗೆ ನನ್ನ ಈ ದುಸ್ಥಿತಿಗೆ ವೈದ್ಯರ ಕಾರಣ ಅಂತ ಅನ್ನಿಸ್ಬಿಡ್ತೇನೋ. ಒಂದು ಎನ್ಎಎಸ್ ಕಾರ್ಯದರ್ಶಿ ನಾಗರಾಜ್ ಅವರು ಬೈದಿದ್ದು, ಮತ್ತೊಂದು ವೈದ್ಯರು ನನಗೆ ಔಷಧಿ ಕೊಡ್ತಾ ಇರೋದು. ಇದೇ ನನ್ನ ದುಸ್ಥಿತಿಗೆ ಕಾರಣ ಅಂತೇಳಿ ಯೋಚನೆ ಮಾಡೋಕೆ ಶುರು ಮಾಡಿಬಿಟ್ಟ. ಎಂಥ ದುಸ್ಥಿತಿ ನೋಡಿ ಇದು. ಕೊನೆಗೆ ಏನು ಮಾಡ್ದ, ಅವರಿಗೆ ಲಡ್ಡು ಪಾರ್ಸಲ್ ಕಳಿಸಿದ್ದಾನೆ. ಡಾಕ್ಟ್ರು ಯಾವ ಮಾತ್ರೆ ಅವನಿಗೆ ಕೊಟ್ಟಿದ್ರು ಅದೇ ಮಾತ್ರೆಯನ್ನು ಡಾಕ್ಟ್ರಿಗೆ ತಿನ್ಸೋಕೆ ಹೋಗಿದ್ದಾನೆ. ಅಂದರೆ ಆ ಲಡ್ಡು ಮಾತ್ರೆ ಮೇಲೆ ಅದೇ ಮಾತ್ರೆನ ಪುಡಿ ಮಾಡಿ ಉದುರಿಸಿ ಡಾಕ್ಟ್ರಿಗೆ ಪಾರ್ಸಲ್ ಕಳಿಸಿದ್ದಾನೆ, ಡಾಕ್ಟರ್ ಪವಿತ್ರ ಅವರಿಗೆ ಮತ್ತು ಡಾಕ್ಟರ್ ಅರವಿಂದ್ ಅವರಿಗೆ. ಇನ್ನು ಎನ್ಎಎಸ್ ಕಾರ್ಯದರ್ಶಿ ನಾಗರಾಜ್ ಅವರು ಬೈದಿದ್ರಲ್ಲ ಕಾಲೇಜಲ್ಲಿ ಆಗದಂಥ ಯಾವುದೊಂದು ಘಟನೆಗೆ, ಅವ್ರ ಮೇಲೆ ಸಿಟ್ಟಿತ್ತು, ಅವರಿಗೂ ಸಹ ಪಾರ್ಸಲ್ ಕಳಿಸಿದ್ದಾರೆ. ಅದಕ್ಕೆ ಇವನಿಗೆ ಸಿಕ್ಕಿದ್ಯಾವುದು, ಧನಂಜಯ ಸರ್ಜಿ ಅವರು ಪದವೀಧರ ಕ್ಷೇತ್ರ ಚುನಾವಣೆ ಸಂದರ್ಭದಲ್ಲಿ ಬಳಕೆ ಮಾಡ್ತಿದ್ದಂಥ ಕವರು ಮತ್ತು ಬಾಕ್ಸ್, ಅದನ್ನು ತಗೊಂಡು ಅದರಲ್ಲಿ ಪಾರ್ಸಲ್ ಕಳಿಸಿದ್ದಾನೆ. ಎಷ್ಟು ಬುದ್ಧಿವಂತ ಅವನು. ಆ ಪಾರ್ಸಲ್ ಅವ್ರಿಗೆ ಹೋಗಿ ತಲುಪಿದೆ. ಜೊತೆಗೆ ಒಂದು ಪತ್ರನೂ ಸಹ ಕ್ರಿಯೇಟ್ ಮಾಡಿದ್ದಾನೆ. ಇವನೇ ಮಾಡಿದ್ದಾನೆ ಅನ್ಸುತ್ತಂದ ಪತ್ರನೂ ಕ್ರಿಯೇಟ್ ಮಾಡಿದ್ದಾನೆ, ಅನುಮಾನ ಬರಬಾರ್ದು ಅಂತ. ಆದರೆ ಅದನ್ನು ನೋಡಿದ ತಕ್ಷಣ ವೈದ್ಯರಿಗೆ ಸ್ವಲ್ಪ ಡೌಟ್ ಬಂದಿದೆ. ಕಹಿ ಇತ್ತದು, ಅದೇ ಮಾತ್ರೆ ಕಹಿ ಇತ್ತು. ಯಾವ ಕಾರಣಕ್ಕೆ ಕಹಿ ಇದೆ ಅಂತ ಅವ್ರಿಗೆ ಡೌಟ್ ಆಗಿದೆ. ಕೊನೆಗೆ ಅದನ್ನು ಡಾಕ್ಟರ್ ಗಮನಕ್ಕೆ, ಧನಂಜಯ ಸರ್ಜಿ ಅವರ ಗಮನಕ್ಕೆ ತಂದಿದ್ದಾರೆ. ಅವರು ಕಳಿಸಿಲ್ಲ, ನನಗೆ ಗೊತ್ತಿಲ್ಲ ಅದು ಅಂತ ಹೇಳಿದ್ದಾರೆ. ಹಾಗಾದರೆ ಯಾರು ಕಳಿಸಿರ್ಬೋದು ಅಂತ ಅಂದಾಗ ಅದಕ್ಕೆ ಎಷ್ಟೇ ಅರವಿಂದ್ ಅವರಿಂದನೂ ಅವರೇ ಕಳಿಸಿದ್ದು ಗೊತ್ತಾಗಿದೆ. ಇವರು 3 ಜನ ಕಳಿಸಿದ್ದು ಗೊತ್ತಾಗಿದೆ. ಅದನ್ನು ತಿನ್ನಬೇಡಿ ಅಂತ ಡಾಕ್ಟ್ರೇ ಅಲರ್ಟ್ ಮಾಡಿ ಕೊನೆಗೆ ಪೊಲೀಸರ ಜೊತೆ ಮಾತಾಡಿದ್ದಾರೆ, SP ಅವ್ರ ಜೊತೆ ಮಾತಾಡಿದ್ದಾರೆ. ಕೊನೆಗೆ ಅದನ್ನು ಪರಿಶೀಲನೆ ಮಾಡಿದಾಗ ಇದನ್ನು ಯಾರು ಕಳಿಸಿದ್ದು ಅಂತ ಪೊಲೀಸರು ಪತ್ತೆ ಮಾಡಿದ್ದಾರೆ. ಸೌಹಾರ್ದ ಪಾಟೀಲ್ ಇಲ್ಲೇ ಹೊಳೆಹೊನ್ನೂರು ರೋಡಲ್ಲಿ, ಅಲ್ಲೇನು ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ ಇದೆ, ಆದರೆ ಇರುವಾಗಲೂ ಮನೆ ಇದೆ ಅಂತ ಒಂದು, ಅವನು ಕಳಿಸಿರೋದು ಭದ್ರಾವತಿಯಿಂದ ಕಳಿಸಿರೋದು ಅಂತ ಗೊತ್ತಾಗಿದೆ. ಅವನಿಗೆ ಕರ್ಕೊಂಡು ಬಂದು ಏನು ಹೆಂಗೆ ಅಂತ ಕೇಳಿದಾಗ ಅವನು ಬಾಯ್ಬಿಟ್ಟಿದ್ದಾನೆ. ಕಾಲೇಜಲ್ಲಿ ಆದ ಘಟನೆ, ಎನ್ಎಎಸ್ ಕಾರ್ಯದರ್ಶಿಗಳು ಬೈದಿದ್ದು, ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ಗೆ ಹೋಗಿದ್ದು, ಅವರು ಟ್ಯಾಬ್ಲೆಟ್ ಕೊಟ್ಟಿದ್ದು, ಇಬ್ಬರು ಡಾಕ್ಟರ್ ಪವಿತ್ರ ಮತ್ತು ಡಾಕ್ಟರ್ ಅರವಿಂದ್ ಇವ್ರ ಹತ್ರ ಟ್ರೀಟ್ಮೆಂಟಿಗೆ ಹೋಗಿದ್ದು, ಬೈದಿದ್ದು ಎಲ್ಲ ಬಾಯ್ಬಿಟ್ಟಿದ್ದಾನೆ. ಈಗ ಸತ್ಯ ಏನು ಅಂತ ಗೊತ್ತಾಗಿದೆ. ಧನಂಜಯ ಸರ್ಜಿ ಅವರ ಹೆಸರನ್ನು ಬಳಸ್ಕೊಂಡು ಇನ್ನಿಬ್ಬರು ವೈದ್ಯರಿಗೆ ಮತ್ತು
ರಾಷ್ಟ್ರೀಯ ಶಿಕ್ಷಣ ಸಮಿತಿ ಕಾರ್ಯದರ್ಶಿಯವರಿಗೆ ಸ್ವೀಟ್ ಪಾರ್ಸಲ್ ಕಳಿಸ್ತೀನಿ ಅಂತೇಳಿ ಡಾಕ್ಟ್ರು ಕೊಟ್ಟ ಮಾತ್ರೆಯನ್ನೇ ಕುಟ್ಟಿ ಪುಡಿ ಮಾಡಿ ಆ ಟ್ಯಾಬ್ಲೆಟ್ ಆ ಸ್ವೀಟ್ ಮೇಲೆ ಉದುರಿಸಿ ಅವ್ರಿಗೆ ಕಳಿಸ್ತಂಥ ಭೂಪ ಇವರು. ಬಹುಶಃ ಇನ್ನೊಂದು ಸ್ವಲ್ಪ ದಿವಸ ಆ ಡಾಕ್ಟರ್ ಹತ್ರನೇ ಟ್ರೀಟ್ಮೆಂಟ್ ತಗೊಂಡಿದ್ರೆ ಚೆನ್ನಾಗಾಗಿ ಹೊರಗೆ ಬರ್ತಿದ್ದೋ ಏನೋ. ಆದರೆ ಇವನಿಗೆ ಈಗ ಇನ್ನೂ ಸ್ವಲ್ಪ ಜಾಸ್ತಿ ಟ್ರೀಟ್ಮೆಂಟ್ ಬೇಕಾಗಿದೆ. ಡಾಕ್ಟ್ರದೇ ಟ್ರೀಟ್ಮೆಂಟ್ ಬೇಕಾಗಿದೆ. ಬೇರೆ ಟ್ರೀಟ್ಮೆಂಟ್ಗಿಂತ ಮಾನಸಿಕ ಖಿನ್ನತೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಡಾಕ್ಟ್ರದೇ ಟ್ರೀಟ್ಮೆಂಟ್ ಬೇಕಾಗಿದೆ. ಆತ ಬೇಗ ಗುಣಮುಖನಾಗಲಿ ಅಂಥೇಳಿ ನಾವು ಕೋರ್ತೇವೆ. ಕಾನೂನು ಕ್ರಮ ಏನಿದೆ ಅದನ್ನು ಪೊಲೀಸರು ತಗೋತಾರೆ.